ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಶಾಂತ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಚಪಾತಿ ಮತ್ತು ಚಪ್ರದ ಅವರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಈ ಥರ ಖಂಡಿತ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ಬಾಣಲಿಲಿ ಕೂಡ ಮಾಡ್ಕೋಬೋದು. ಸೊ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಎಲ್ಲ ಹಾಕಿ ಚಿಟಪಟ ಅಂತ ಸಿಡಿದ್ಮೇಲೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ನೋಡ್ಬೋದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ದು 2 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ನಾನಿಲ್ಲಿ ಚಪ್ರದ ಅವರೆಕಾಯಿನ ಒಂದು ಅರ್ಧ kg ತೊಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು 2 ಬಾರಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ಈ ಥರ ನಾನು ತೋರಿಸ್ತಾ ಇದ್ದೀನಲ್ವ, ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇದು ಚಪಾತಿಗೆ ಸೈಡ್ ಡಿಶ್ ಆಗಿ ರಸಮ್ ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ಬಸ್ಸಾರು ಕೂಡ ಮಾಡ್ತಾರೆ. ಸೊ ನಮ್ಮಮ್ಮ ಊರಲ್ಲಿ ಜಾಸ್ತಿ ಇದನ್ನು ಬೆಳೀತಾ ಇದ್ರು. ಅಂದರೆ ನಮ್ಮದು ಹಂಚಿನ ಮನೆ ಆಗಿರೋದ್ರಿಂದ ಹಂಚ್ ಮೇಲ್ಗಡೆ ಒಂದು ಬಳ್ಳಿ ಹಾಕಿದ್ರು. ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಸಾಂಬಾರೆಲ್ಲ. ನನಗೆ ಅವಾಗ ತುಂಬಾ ಇಷ್ಟ ಆಗ್ತಾಯಿತ್ತು. ಸೊ ಇವಾಗ ನಾನು ಅದೇ ಥರ ಪಲ್ಯನ ಮಾಡ್ತಾಯಿದ್ದೀನಿ. ಸೊ ಲಾಸ್ಟಲ್ಲಿ ಹೇಳ್ತೀನಿ ನಮ್ಮಮ್ಮ ಮಾಡಿದ ಥರನೇ ಇತ್ತೇನೋ ಅಂತ. ಸೊ ನೀವು ಇದೇ ರೀತಿ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಚಪಾತಿಗಂತೂ ಸಕ್ಕತ್ತಾಗಿರುತ್ತೆ. 2 ಚಪಾತಿ ತಿನ್ನೋರು 4 ಚಪಾತಿ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಚಪ್ರದ ಅವರೆಕಾಯಿ ಒಂದು ಅರ್ಧ kg ಅಷ್ಟು ಹಾಕಿದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡ್ಕೋಬೋದು. ಕುಕ್ಕರಲ್ಲಿ ಮಾಡಿಕೊಂಡ್ರೆ ಟೈಮ್ ಕೂಡ ಬೇಗ ಸೇವ್ ಆಗುತ್ತೆ ಅಂತ ನಾನು ಕುಕ್ಕರಲ್ಲಿ ಮಾಡ್ಕೊಂಡಿದ್ದೀನಿ. ಚಪ್ರದ ಅವರೆಕಾಯಿಗೆ ಒಂದು ಮಸಾಲ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ಪೀಸಸ್ನ ಹಾಕಿದ್ದೀನಿ. ಅದಾದಮೇಲೆ ಒಂದು 5 ಎಸಳಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸು ಇದು ಬಂದ್ಬಿಟ್ಟು ಹುಚ್ಚೆಳ್ಳು ಅಂತಾರೆ, ನಮ್ಮೂರಲ್ಲೆಲ್ಲ ಇದನ್ನು ಕುರ್ಷಣಿ ಕಾಳು ಅಂತಾರೆ. ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋತೀರಾ ಅಂದರೆ ಅದನ್ನು ಕೂಡ ಜಾಸ್ತಿನೇ ಹಾಕ್ಕೊಳ್ಳಿ. ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸಣ್ಣದಾಗಿ ಪೇಸ್ಟ್ ರೀತಿ ಮಾಡ್ಕೋಬೇಕು. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ಥರ ಮಾಡ್ಕೊಬಂದರೆ ಸಾಕು. ಇದನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿ ಇರೋದು ಕಾರಣ ನನ್ನ ಮಿಕ್ಸಿ ಜಾರಲ್ಲೇ ಸ್ವಲ್ಪ ಮಸಾಲೆ ಎಲ್ಲ ಉಳ್ಕೊಂಬಿಟ್ಟಿತ್ತು. ಸೊ ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಅದರಲ್ಲಿರುವಂತಹ ಮಸಾಲೆ ಎಲ್ಲ ನಾನು ಹಾಕೋತಾ ಇದ್ದೀನಿ. ಈ ಚಪ್ರದ ಅವರೆಕಾಯಿ ಪಲ್ಯ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ನೀವು ರಸಮ್ ರೈಸು ಇಲ್ಲ ಬೇಳೆ ಸಾಂಬಾರು ಅದ್ರ ಜೊತೆನೂ ಕೂಡ ಸೈಡ್ ಡಿಶ್ ಆಗಿ ತಿನ್ಬೋದು. ನಾನೀಗ ಸ್ವಲ್ಪ ಮಿಕ್ಸಿ ಜಾರ್ನ ತೊಳೆದ್ಬಿಟ್ಟು ಅದು ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ನಾನು ಚಿಕ್ಕ ಟೇಬಲ್ ಸ್ಪೂನಲ್ಲಿ 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಚಿಕ್ಕ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಈ ರೀತಿ ಕಾಣಿಸ್ತಾ ಇದೆ. ನೀವು ಮಾಡೋದಿದ್ರೆ ಸ್ವಲ್ಪ ದೊಡ್ಡ ಕುಕ್ಕರಲ್ಲೇ ಮಾಡ್ಕೊಳ್ಳಿ. ಇದಾದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ. ಖಾರಕ್ಕೆ ನಾನು ಏನೂ ಹಾಕ್ಕೊಂಡಿಲ್ಲ, ಹಸಿಮೆಣ್ಸಿನ್ಕಾಯಿ ಏನೂ ಹಾಕ್ಕೊಂಡಿಲ್ಲ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಅದು ಬೇರೆ ಥರ ಟೇಸ್ಟ್ ಬರುತ್ತೆ. ಹಾಗೆ ಖಾರದ ಪುಡಿ ಹಾಕ್ಕೊಂಡ್ರೆ ಅದು ಕೂಡ ಬೇರೆ ಥರ ಟೇಸ್ಟ್ ಬರುತ್ತೆ. ನೀವು ಎರಡೂ ಕೂಡ ಟ್ರೈ ಮಾಡಿ ನೋಡ್ಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ. ಇದಾದಮೇಲೆ ಸ್ವಲ್ಪ ನೀರು ಬೇಕು ಅಂದರೆ ನೀವು ಹಾಕೋಬೋದು. ಇಷ್ಟಾದಮೇಲೆ ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ 1 ವಿಸಿಲ್ ಕೂಗಿಸ್ಕೊತೀನಿ. ನೀವು ಬಾಣಲಿಲಿ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಒಂದು 1/4 ಗಂಟೆನಾದರೂ ಟೈಮ್ ಹಿಡಿಯುತ್ತೆ. ಕುಕ್ಕರಲ್ಲಿ ಮಾಡಿಕೊಂಡ್ರೆ ಒಂದು 10 ನಿಮಿಷದಲ್ಲೆಲ್ಲ ಮುಗ್ದೋಗುತ್ತೆ. ಸೊ ಕುಕ್ಕರ್ 1 ವಿಸಿಲ್ ಬಂದಿತ್ತು. ಇವಾಗ ನಾನು ಚಪಾತಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಸೊ ನಮ್ಮ ಮನೇಲಿ ಎಲ್ಲರೂ ಕೂಡ ಒಂದು 3 ಚಪಾತಿ ತಿಂತಾರೆ. ಸೊ ಡಿಶ್ಶುಗೆ ಬಾಕ್ಸಿಗೆಲ್ಲ ಕಟ್ಟಬೇಕಲ್ವ. ಸೊ ಹಾಗಾಗಿ ನಾನು ಸ್ವಲ್ಪ ಬೇಗನೆ ಮಾಡ್ಕೋತಾ ಇದ್ದೆ. ಯೂಶಲಿ ಎಲ್ಲರೂ ಮಣೆ ಮೇಲೆ ಮಾಡ್ಕೋತಾರೆ ಕೆಳಗಡೆ ಎಲ್ಲ ಕುತ್ಕೊಂಡು. ನಾನು ಇದೇ ಥರನೇ ಕಲ್ ಮೇಲೆ ಮಾಡಿಕೊಂಡು ಹಾಗಾಗಿ ಹಾಕೋಬಿಡ್ತೀನಿ. ಚಪಾತಿ ಎಲ್ಲ ರೆಡಿ ಆಯಿತು. ಸೊ ದಿಶು ಕೂಡ ಸ್ಕೂಲ್ಗೆ ಹೋಗ್ಬೇಕಲ್ವ, ಅವನಿಗೂ ಬಾಕ್ಸಿಗೆ ರೆಡಿ ಮಾಡಿ ಕೊಟ್ಟು ಕಳಿಸ್ದೆ. ಅದಾದ ನನ್ನ ಹಸ್ಬೆಂಡಿಗೂ ಕೂಡ ಹಾಕ್ಕೊಟ್ಟೆ. ಅವರು ಕೂಡ ತಿಂದ್ಬಿಟ್ಟು ಇವಾಗ ತಾನೇ ಹೋದ್ರು. ಇವಾಗ ನಾನು ಮತ್ತು ಪಾಪು ಇದ್ದೀವಿ. ಸೊ ನಾವಿಬ್ಬರು ಟಿ ವಿ ನೋಡಿಕೊಂಡು ಮಾತಾಡಿಕೊಂಡು ತಿಂತಾ ಇರ್ತೀವಿ. ಅವಳು ನಮ್ಮ ಪಾಪು ಹಿಂಗೆ ಅಂದರೆ ನಾನು ಏನಾದರೂ ಮೊಬೈಲ್ ಇಟ್ಕೊಂಡ್ರೆ ಅವಳಿಗೂ ಬೇಕು ಅಂತಿರ್ತಾಳೆ. ಹಾಗಾಗಿ ನಾವಿಬ್ಬರು ಮಾತಾಡ್ಕೊಂಡೇ ತಿಂತಾ ಇರ್ತೀವಿ. ಇಲ್ಲಾಂದರೆ ಏನಾದರೂ ಟಿ ವಿಲಿ ರೈಮ್ಸ್ ಈ ಥರ ಹಾಕೊಂಡು ತಿಂತಾ ಇರ್ತೀವಿ. ತುಂಬ ದಿನದಿಂದ ನಮ್ಮ ಪಾಪಂಗೆ ಹುಷಾರಿರಲಿಲ್ಲ. ಸೊ 20 ಡೇಸ್ ಆಯಿತು. ಅವಳು ಪ್ಲೇ ಹೋಮಿಗೆ ಹೋಗ್ತಾ ಇದ್ಲು ಮುಂಚೆ ಎಲ್ಲ. ಸೊ ಇವಾಗ ಒಂದು 20 ಡೇಸಿಂದ ಕಳಿಸಿಲ್ಲ. ಸೊ ಹಾಗಾಗಿ ಮನೆಯಲ್ಲೇ ಇದ್ದಾಳೆ ಅಷ್ಟೇ.
ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಚಪಾತಿ ಮತ್ತು ಅವರೆಕಾಯಿ ಪಲ್ಯ. ಅಂದರೆ ಯೂಶ್ವಲಿ ಬೆಂಗಳೂರಲ್ಲೆಲ್ಲ ಅವರೆಕಾಯಿ ಅಂತಲೇ ಕರೀತಾರೆ. ನಮ್ಮೂರು ಅಂದರೆ ಊರು ಸೈಡ್ ಹಳ್ಳಿ ಸೈಡ್ ಇರೋರಿಗೆ ಚಪ್ರದ ಅವರೆಕಾಯಿ ಅಂತಲೇ ಜಾಸ್ತಿ ಇದನ್ನು ಹೇಳೋದು. ಸೊ ನೀವು ಕೂಡ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಈ ಥರ ಸೀಸನ್ ಇದ್ದಾಗ ಯಾವ್ದು ಸೀಸನ್ ಇರುತ್ತೋ ಆ ಥರ ಕಾಯಿ ಹಣ್ಣು ಆ ಥರ ತಿಂದರೆ ತುಂಬಾ ಒಳ್ಳೇದಂತಲೇ ಹೇಳ್ಬೋದು. ಇವಾಗಂತೂ ತುಂಬಾ ಚಳಿ ಇದೆ, ಹಾಗಾಗಿ ನನಗೆ ಸ್ಕಿನ್ ಸ್ವಲ್ಪ ಡ್ರೈ ಅನ್ನಿಸ್ತಾ ಇತ್ತು. ನಾನು ಇದಕ್ಕಾಗಿ ಸ್ವಲ್ಪ ಕ್ರೀಮ್ ಏನಾದರೂ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಫೇಸ್ ಕ್ರೀಮ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕಾಗಿ ನಾನು ಹಿಮಾಲಯ ಮಾಯ್ಶ್ಚರೈಸಿಂಗ್ ಆಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿದೆ, ತುಂಬ ನ್ಯಾಚುರಲ್ ಆಗಿದೆ. ಇದನ್ನು ಬಿಟ್ಟರೆ ಪತಾಂಜಲಿ ಚೆನ್ನಾಗಿದೆ. ನಾನು ರೆಗ್ಯುಲರ್ ಆಗಿ ಹಿಮಾಲಯದ ಯೂಸ್ ಮಾಡೋದು. ಸೊ ಇದನ್ನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತಗೋತಾ ಇದ್ದೀನಿ. ಆಲೋವೆರಾ ಜೆಲ್ ನ್ಯಾಚುರಲ್ ಆಗಿದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಈ ಥರ ಒಂದು ಡಬ್ಬ ತೊಗೊಂಡು ಇಟ್ಕೊಂಡಿರ್ತೀನಿ, ಬೇಕಾದಾಗ ಯೂಸ್ ಮಾಡ್ಕೋಬೋದು ಅಂತ. ಸೊ ಅದಾದಮೇಲೆ ಪ್ಯಾರಾಚೂಟ್ ಕೋಕೋನಟ್ ಆಯಿಲು, ಇದು ಸ್ವಲ್ಪ ಚಳಿ ಇರೋದ್ರಿಂದ ಸ್ವಲ್ಪ ಗಟ್ಟಿ ಆಗಿಬಿಟ್ಟಿತ್ತು. ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕೋಣ ಅಂತ ಹೋದರೆ ಅದು ಜಾಸ್ತಿನೇ ಬಂದ್ಬಿಡ್ತು. ಹಾಗಾಗಿ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಆಲೋವೆರಾ ಜೆಲ್ನ ಹಾಕ್ತಾ ಇದ್ದೀನಿ. ಏಕೆಂದರೆ ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ಆ ಕ್ರೀಮ್ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಕೊಬ್ಬರಿ ಎಣ್ಣೆ ಹಾಗೆಯೇ ಆಲೋವೆರಾ ಜೆಲ್ಲು ಎರಡೂ ಕೂಡ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಇದು ಒಂದು ಕ್ರೀಮ್ ಟೆಕ್ಸ್ಚರ್ ಬರೋವರೆಗೂ ಚೆನ್ನಾಗಿ ಬ್ಲೆಂಡ್ ಮಾಡಿದ್ರೆ ಒಂಥರ ಎಗ್ ವೈಟ್ ಬರುತ್ತಲ್ವ, ಆ ಥರ ನಮಗೆ ಕಾಣಿಸುತ್ತೆ. ಸೊ ನೋಡ್ಬೋದು ಥಿಕ್ನೆಸ್ ತುಂಬ ಚೆನ್ನಾಗಿದೆ, ಹಾಗೆ ನೋಡಲಿಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದು ರೆಡಿ ಆಗಿದೆ. ಇವಾಗ ನಾನು ವಿಟಮಿನ್ ಇ ಕ್ಯಾಪ್ಸೂಲ್ ತೊಗೊಂಡಿದ್ದೀನಿ. ಇದು ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ. ಒಂದೆರಡು ಯೂಸ್ ಮಾಡ್ತಾ ಇದ್ದೀನಿ. ಸೊ ಒಂದು ಸೂಜಿ ಸಹಾಯದಿಂದ ಅದರಲ್ಲಿರುವಂತಹ ಎಣ್ಣೆ ಥರ ಏನಿರುತ್ತೋ ಅದನ್ನು ಚೆನ್ನಾಗಿ ಈ ಥರ ಹಿಂಡ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಫೇಸ್ ತುಂಬಾ ಶೈನಿಂಗ್ ಬರುತ್ತೆ ಅಂತ ಹೇಳ್ಬೋದು. ಇದಾದಮೇಲೆ ನಾನಿಲ್ಲಿ ರೋಸ್ ವಾಟರ್ ತೊಗೊಂಡಿದ್ದೀನಿ. ಗುಲಾಬಿ ರೋಸ್ ವಾಟರ್ ಅಂತ ಬರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ನಾನು ತೊಗೊಂಡಿರೋ ಟೇಬಲ್ ಸ್ಪೂನು ಸ್ವಲ್ಪ ಚಿಕ್ಕದು, ಹಾಗಾಗಿ ಟೀ ಸ್ಪೂನ್ ಅಂತ ಹೇಳಿದ್ದು. ಸೊ ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ರೀತಿ ಬ್ಲೆಂಡ್ ಮಾಡ್ಕೋಬೇಕು. ಅದಾದಮೇಲೆ ಅದು ಸ್ವಲ್ಪ ಕ್ರೀಮ್ ಟೆಕ್ಸ್ಚರ್ ಬರುತ್ತೆ. ನೀವು ಕೈಗಾದರೂ ಅಪ್ಲೈ ಮಾಡ್ಬೋದು, ಫೇಸ್ಗಾದರೂ ಅಪ್ಲೈ ಮಾಡ್ಬೋದು. ನಿಮ್ಗೆ ಎಲ್ಲಿ ಡ್ರೈ ಅನ್ನಿಸ್ತಾ ಇದೆಯೋ ಸೊ ಆಲ್ ಓವರ್ ಫೇಸು ಬಾಡಿ ಫುಲ್ಲು ಅಪ್ಲೈ ಮಾಡ್ಬೋದು. ಕೈ ಕಾಲು ಕೂಡ ತುಂಬ ಸಾಫ್ಟಾಗಿರುತ್ತೆ. ನಾನಿಲ್ಲಿ ಫೇಸ್ಗೆ ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ ಅಂತ. ಸೊ ನೋಡ್ಬೋದು ನನ್ನ ಫೇಸು ಫುಲ್ಲು ಡ್ರೈ ಆಗಿದೆ. ಸೊ ಹತ್ರದಿಂದನೇ ತೋರಿಸ್ತಾ ಇದ್ದೀನಿ. ಏನೋ ಒಂಥರ ಮುಖ ಒಂಥರ ಡಲ್ನೆಸ್ ಥರ ಕಾಣಿಸ್ತಾ ಇತ್ತು, ಹಾಗಾಗಿ ನಾನು ಈ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ, ಯಾವುದೇ ರೀತಿ ಮೇಕಪ್ ಏನೂ ಇಲ್ಲ. ಸೊ ನಾನಿಲ್ಲಿ ಏನು ತೊಗೊಂಡಿದ್ನೋ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಟೆಕ್ಸ್ಚರ್ ಬರುತ್ತೆ. ಇದನ್ನು ಒಂದು ಚಿಕ್ಕ ಡಬ್ಬಲ್ ಹಾಕಿಟ್ಕೊಂಡು ನೀವು ಸ್ಟೋರ್ ಮಾಡ್ಕೋಬೋದು. ನಾನಿಲ್ಲಿ 1 ವೀಕಿಗೆ ಆಗೋಷ್ಟು ಮಾಡ್ಕೊಂಡಿದ್ದೀನಿ. ಇದನ್ನು ಡೇ ಥರನಾದರೂ ಯೂಸ್ ಮಾಡ್ಬೋದು, ನೈಟ್ ಆದರೂ ಯೂಸ್ ಮಾಡ್ಬೋದು. ಸೊ ನಾನು ನಾರ್ಮಲಾಗಿ ಮನೇಲಿದ್ದಾಗ ಯಾವುದೇ ಥರ ಕ್ರೀಮು ಲಿಪ್ಸ್ಟಿಕ್ಕು ಏನೂ ಅಪ್ಲೈ ಮಾಡೋದಿಲ್ಲ, ಒಂದು ಲಿಪ್ ಬಾಮ್ ಅಷ್ಟೇ ಅಪ್ಲೈ ಮಾಡೋದು. ಸೊ ಹಾಗಾಗಿ ನಾನು ಡೇ ಕ್ರೀಮ್ ಥರ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಎಲ್ಲೂ ಆಚೆ ಹೋಗಲ್ವಲ್ಲ, ಹಾಗಾಗಿ ಸೊ ನಾನಿಲ್ಲಿ ಫೇಸ್ಗೆಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ. ಇದನ್ನು ಒಂದು ಅಟ್ಲೀಸ್ಟ್ ಒಂದು 1 ಅವರ್ ಆದ್ರೂ ಹಾಗೆ ಬಿಡಬೇಕು ಫೇಸ್ ಮೇಲೆ. ಸ್ವಲ್ಪ ಆಯಲ್ ಅನಿಸುತ್ತೆ. ನೀವು ಬೆಳಗ್ಗೆ ಟೈಮ್ ಹಚ್ಚೋಕೆ ಇಷ್ಟ ಇಲ್ಲ ಅಂದವರು ನೈಟ್ ಅಪ್ಲೈ ಮಾಡಿದ್ರೆ ಫುಲ್ ಓವರ್ ನೈಟ್ ಆದಮೇಲೆ ಮಾರ್ನಿಂಗ್ ಫೇಸ್ ವಾಶ್ ಮಾಡಿಕೊಂಡ್ರೆ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಸೊ ನಾನು ಆಚೆ ಎಲ್ಲೂ ಹೋಗಲ್ಲ ಅಂದ್ಬಿಟ್ಟು ಡೇ ಟೈಮಲ್ಲಿ ಕೂಡ ಅಪ್ಲೈ ಮಾಡ್ತಾಯಿದ್ದೀನಿ. ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು, ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ. ಸೊ ನಾನು ನೋಡ್ಬೋದು ಐಬ್ರೋಗೆಲ್ಲನೂ ಹಚ್ಕೊಂಡಿದ್ದೀನಿ. ಇದನ್ನು ಅಟ್ಲೀಸ್ಟು ಅಪ್ಲೈ ಮಾಡಿ 1 ರಿಂದ 2 ಅವರ್ ಹಾಗೆಯೇ ಬಿಡಬೇಕು. ನಾನಿಲ್ಲಿ ಕೈಗೂ ನೋಡ್ಬೋದು, ನೀವು ಕೈಗೂ ಕೂಡ ಅಪ್ಲೈ ಮಾಡ್ತಾಯಿದ್ದೀನಿ. ಎಲ್ಲಿ ನಿಮಗೆ ಡ್ರೈನೆಸ್ ಇದೆಯೋ ಅಲ್ಲೆಲ್ಲ ನೀವು ಅಪ್ಲೈ ಮಾಡ್ಬೋದು. ನೆಕ್ ಪಾರ್ಟ್ಗೂ ಅಪ್ಲೈ ಮಾಡಿದ್ದೀನಿ. ಆಲ್ಮೋಸ್ಟ್ ಇದು 1 ಅವರ್ ಆದಮೇಲೆ ನಾನು ಮತ್ತೆ ವ್ಲಾಗ್ನ ತೋರಿಸ್ತೀನಿ. ಸೊ ನೋಡ್ಬೋದು ಇವಾಗ ಫೇಸ್ ವಾಶ್ ಬಂದಿದ್ದೀನಿ. ಸೊ ಕಲರ್ ಡಿಫ್ರೆನ್ಸ್ ನೀವು ನೋಡ್ತಾ ಇದ್ದೀರಾ, ಸ್ವಲ್ಪ ಶೈನಿಂಗ್ ಕೂಡ ಬಂದಿದೆ ನನ್ನ ಫೇಸಲ್ಲಿ. ಹತ್ರದಿಂದ ತೋರಿಸ್ತೀನಿ.
ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಬೆಸ್ಟು ಕ್ರೀಮ್ ಅಂತಲೇ ಹೇಳ್ಬೋದು. ಸುಮ್ಮನೆ ಕೆಮಿಕಲ್ಲು ಪ್ರಾಡಕ್ಟ್ ಯೂಸ್ ಮಾಡಿ ಸ್ಕಿನ್ ಹಾಳು ಮಾಡೋಕ್ಕಿಂತ ಈ ಥರ ನ್ಯಾಚುರಲ್ ಆಗಿರೋ ಕ್ರೀಮ್ ಯೂಸ್ ಮಾಡಿದ್ರೆ ಬೆಟರ್ ಅಂತಲೇ ಹೇಳ್ಬೋದು. ಇದಾದಮೇಲೆ ನಾನಿಲ್ಲಿ ಡೇ ಕ್ರೀಮ್ ಆಗಿ ನಾನಿಲ್ಲಿ ಲ್ಯಾಕ್ಮಿ ಅವ್ರದ್ದು ಪೀಚ್ ಮಿಲ್ಕ್ದು ಮಾಯ್ಶ್ಚರೈಸಿಂಗ್ ಕ್ರೀಮ್ನ ಅಪ್ಲೈ ಮಾಡ್ತೀನಿ. ಸೊ ನೀವೇನಾದರೂ ಡೇ ಕ್ರೀಮ್ ಯಾವುದಾದ್ರೂ ಚೆನ್ನಾಗಿರೋದು ಬೇಕು ಅಂದರೆ ಇದು ಲೈಟ್ ಮಾಯ್ಶ್ಚರೈಸರ್ ಥರ ಇರುತ್ತೆ, ಚೆನ್ನಾಗಿರುತ್ತೆ, ಎಲ್ಲೂ ಹೋಗಲ್ಲ ಅಂದವರು ಈ ರೀತಿ ಮನೇಲಿ ಡೈಲಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು. ಇದು ಮೇಕಪ್ಪು ಲುಕ್ನೇ ಕ್ರಿಯೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಆಯಿಲ್ ಥರ ಎಲ್ಲೂ ಫೀಲ್ ಅನಿಸೋದಿಲ್ಲ, ತುಂಬ ಚೆನ್ನಾಗಿದೆ ಈ ಕ್ರೀಮ್ ಕೂಡ. ಇದನ್ನು ನಾನು ಇದೆಲ್ಲ ಹಾಕಿದ್ಮೇಲೆ ಲಾಸ್ಟಲ್ಲಿ ಈ ಮಾಯ್ಶ್ಚರೈಸರ್ ಹಾಕ್ತಾಯಿದ್ದೀನಿ. ಏಕೆಂದರೆ ನಾನೀಗ ಒಂದು ಫೇಸ್ ಪ್ಯಾಕ್ ಹಾಕಿದ್ನಲ್ವ ಫೇಸ್ ಕ್ರೀಮು, ಸೊ ಅದಾದಮೇಲೆ ಸ್ವಲ್ಪ ಆಯಿಲ್ ಅನ್ನಿಸ್ತಾ ಇತ್ತು. ಹಾಗಾಗಿ ಇದು ಮಾಯ್ಶ್ಚರೈಸರ್ ಹಾಕಿದ್ಮೇಲೆ ನನ್ನ ಫೇಸ್ ಈ ಥರ ಕಾಣಿಸ್ತಾ ಇದೆ. ತುಂಬ ಸಾಫ್ಟ್ ಅಂತ ಫೀಲ್ ಅನ್ನಿಸ್ತಾ ಇತ್ತು. ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.